ಡೆಂಗ್ಯೂ ರೋಗವು ತುಂಬ ವೇಗವಾಗಿ ಹರಡ್ತಾ ಇದೆ. ಡೆಂಗ್ಯೂ ರೋಗವು ಸೊಳ್ಳೆ ಕಚ್ಚುವುದರಿಂದ ಬರುವ ರೋಗವಾಗಿರುತ್ತದೆ. ಸೊಳ್ಳೆಗಳು ಉತ್ಪತ್ತಿಯಾಗುವಂತಹ ಸ್ಥಾನಗಳಾದಂಥ ಕೊಳಚೆ ಪ್ರದೇಶ, ಟೈರು ಮತ್ತು ತೆಂಗಿನ ಚಿಪ್ಪಿನಲ್ಲಿ ನಿಂತಿರುವಂಥ ನೀರಿನಲ್ಲಿ ಸೊಳ್ಳೆಗಳು ತುಂಬ ವೇಗವಾಗಿ ಉತ್ಪತ್ತಿಯಾಗುತ್ತವೆ. ಡೆಂಗ್ಯೂ ರೋಗದ ಲಕ್ಷಣಗಳು ಜ್ವರ, ಮೈಕೈ ನೋವು, ತಲೆನೋವು, ವಾಕರಿಕೆ ಬರೋದು, ಊಟ ಸೇರದೇ ಇರೋದು ಇವೆಲ್ಲವೂ ಡೆಂಗ್ಯೂ ಜ್ವರದ ಲಕ್ಷಣಗಳಾಗಿರ್ತವೆ. ಚಿಕ್ಕ ಮಕ್ಕಳನ್ನು ತುಂಬ ಜೋಪಾನ ಮಾಡಬೇಕಾಗುತ್ತೆ. ಸೊಳ್ಳೆ ಪರದೆಯಲ್ಲಿಯೇ ಮಲಗಿಸ್ಬೇಕಾಗುತ್ತೆ. ಹೊರಗಡೆ ಬಿಡೋದಕ್ಕೆ ಹೋಗಬೇಡಿ. ಸಾಯಂಕಾಲದ ಹೊತ್ತು ಸೊಳ್ಳೆಗಳು ತುಂಬ ಇರುತ್ತೆ. ಅದಕ್ಕೆ ಮನೆ ಮದ್ದು ಅಂತ ಆದರೆ ಯಥೇಚ್ಛವಾಗಿ ಫ್ರೂಟ್ಸ್ನ ತಿನ್ನಬೇಕಾಗುತ್ತೆ. ಫ್ರೂಟ್ಸ್ ಜೊತೆಗೆ ವೆಜಿಟೇಬಲ್ಸು, ಆಮೇಲೆ ಕಿವಿ ಹಣ್ಣು, ದಾಳಂಬ್ರಿ, ಪಪ್ಪಾಯ ಹಣ್ಣು ಮೇನ್ ಔಷಧ ಅಂತಲೇ ಹೇಳ್ಬೋದು. ಪಪ್ಪಾಯ ಹಣ್ಣು ಮತ್ತು ಪಪ್ಪಾಯ ಎಲೆಯಿಂದ ಜ್ಯೂಸ್ಗಳನ್ನು ಮಾಡಿಕೊಂಡು ಕುಡಿದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿಕೊಂಡು ಈ ರೋಗದ ವಿರುದ್ಧ ಎಲ್ಲರೂ ಹೋರಾಡೋಣ.